ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಹೊಸ್ತಿಲಲ್ಲಿ ಬೆಳಗಾವಿ ಅಧಿವೇಶನ ಇರುವಾಗ ಜೇನುಗೂಡಿಗೆ ಕೈ ಹಾಕುವ ರೀತಿಯ ಇನ್ನೊಂದು ನಿರ್ಧಾರ ರಾಜ್ಯ ಸರ್ಕಾರದಿಂದ. ಲೆಕ್ಕಾಚಾರದ ಪ್ರಕಾರ ಇದು ಕರೆಕ್ಟ್ ಆಗಬೇಕಾಗಿರುವಂಥದ್ದಿದು. ಆದರೆ ವಿಪಕ್ಷಗಳು ಇದನ್ನು ಗ್ಯಾರಂಟಿ ಕೊಡೋದಕ್ಕೆ ಆಗದೆ ಹಣಕಾಸಿನ ತೊಂದರೆಯಲ್ಲಿರುವ ಸರ್ಕಾರ BPL ಕಾರ್ಡ್ ರದ್ದತಿಗೆ ಹೊರಟಿದೆ ಅಂತಿದ್ದಾರೆ. ಅಶ್ವತ್ಥ ನಾರಾಯಣರು, ಬಿಜೆಪಿ ನಾಯಕ ಮಾಜಿ ಸಚಿವ ಅಶ್ವತ್ಥ ನಾರಾಯಣರು, BPL ಕಾರ್ಡ್ ನಿಮ್ಮ ಗ್ಯಾರಂಟಿಗಳಿಗಲ್ಲ ಅಷ್ಟೇ ಅಲ್ಲ, ಬೇರೆ ಯಾವ್ಯಾವುದಕ್ಕೂ ಬೇಕಾಗುತ್ತೆ, ರದ್ದು ಮಾಡಿಬಿಟ್ರೆ ಇನ್ಯಾವ ಯೋಜನೆಯೂ ಸಿಗೋದಿಲ್ಲ ಅವರಿಗೆ ಅಂತಿದ್ದಾರೆ. ಇನ್ನೊಬ್ಬ ಮಾಜಿ ಸಚಿವ ರೇಣುಕಾಚಾರ್ಯನೂ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿನೂ TDS ಆಗುತ್ತೆ. ಸೊ TDS IT ರಿಟರ್ನ್ಸ್ ಫೈಲ್ ಮಾಡಬೇಡಿ ಅಂದ್ರೆ ಹೆಂಗ್ರಿ? IT ರಿಟರ್ನ್ಸ್ ಫೈಲ್ ಮಾಡಲಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಾಲ ಎಲ್ಲಿಂದ ಕೊಡ್ತಾರೆ? ನೀವು ಕೊಡಿಸ್ತೀರಾ? ಲಕ್ಷಾಂತರ ಜನಕ್ಕೆ BPL ಕಾರ್ಡ್ ಅನ್ನ ಹಿಂದೆ ಪಡೆಯುವಂತ ಕೆಲಸಗಳನ್ನ ಸಿಕ್ತಿದ್ದಂತ ಸೌಕರ್ಯವನ್ನು ನೀವು ಕೊಡೋದು ಬಿಡಿ. ನಿಮ್ದು ಡೋಂಗಿ ಗ್ಯಾರಂಟಿ, ನಿಮ್ಮ ಡೋಂಗಿ ಗ್ಯಾರಂಟಿಯನ್ನ ತಾತ್ಕಾಲಿಕ ಗ್ಯಾರಂಟಿ, ಪಾಪ ಮೊದಲಿಂದ ಸಿಕ್ತಿರೋಂಥ ಗ್ಯಾರಂಟಿನೂ ಮೊದಲಿಂದ ಸಿಕ್ತಿರೋ ಅನುಕೂಲತೆಗೂ ಅನ್ಯಾಯ ಪಡಿಸಬೇಡಿ, ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. BPL ಕಾರ್ಡ್ ಅನ್ನ ಜನರಿಗೆ ಕೊಟ್ಟಿರೋದನ್ನ ಹಿಂದೆ ಪಡೆಯುವಂತ ಕೆಲಸಗಳನ್ನ ಈ ಸರ್ಕಾರದಿಂದ ಆಗಬಾರ್ದು. ಜನರ ಆಕ್ರೋಶ ಮುಗಿಲಿಗೇರಿದೆ, ಖಂಡಿತ ಶಂಸಲ್ಲ, ಬಹಳ ದೊಡ್ಡ ಹೋರಾಟ ಆಗುತ್ತೆ. ನಿಜವಾದ ಬಿಸಿ ನೀವು BPL ಕಾರ್ಡ್ ಅನ್ನ ಮುಟ್ಟಿ ನಿಮ್ಗೆ ನಿಜವಾದ ಬಿಸಿ ಏನು ಅಂತ ನಿಮಗೆ ಕೊಡ್ತೀವಿ. ರಾಜ್ಯದಲ್ಲಿ 14 ಲಕ್ಷ ಅನರ್ಹರು ಅಂತ ಹೇಳಿದ್ದಾರೆ. ಅನರ್ಹರು ಅಂತೇಳಿ ನಾನು ಅದನ್ನು ಹೇಳಿದ್ದು 2013-18 ನೀವೇ ಸರ್ಕಾರ, ನಿಮ್ಮದೇ ಸರ್ಕಾರ ಇದ್ದು, ಅದು ಪ್ರತಿಪಕ್ಷದಲ್ಲಿ ಧ್ವನಿ ಎತ್ತಬಹುದಾಗಿದ್ದು. ಈಗ ಹಣಕಾಸಿನ ಹೊಂದಾಣಿಕೆ ಮಾಡೋಕ್ಕಾಗ್ತಲ್ಲ, ಇವ್ರ ಶಾಸಕರು ಚೀಮಾರಿ ಆಗ್ತಿದ್ದಾರೆ. ಎಲ್ಲ ಒಂದು ಕಡೆ ಇವರು ಕೊಟ್ಟ ಭರವಸೆಗಳು ಈಡೇರಿಸೋಕ್ಕಾಗ್ತಲ್ಲ. ಸರ್ಕಾರ ಎಲ್ಲ ರಂಗದ ಹಂತದಲ್ಲಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಅದಕ್ಕೋಸ್ಕರ BPL ಕಾರ್ಡ್ ಮಾನದಂಡ ಇಟ್ಕೊಂಡು ರದ್ದು ಮಾಡಿಕೊಟ್ಟರೆ, ರದ್ದು ಮಾಡಕ್ಕೆ ಹೋದರೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪಾಲಿಟಿಕ್ಸ್ ಅಪಾರ್ಟ್, ನಾವು ತುಂಬ ಸಲ ಹೇಳಿದ್ದೀವಿ ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿ ಪೂರ ಪರಿಷ್ಕರಣೆ ಆಗಬೇಕು, ಅದರಲ್ಲಿ ಉಳಿಯೋ ದುಡ್ಡು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಆಗಬೇಕು ಅಂತ. ಅಲ್ರಿ, ಒಂದು ರಾಜ್ಯದಲ್ಲಿ 80% ಕುಟುಂಬಗಳ ಬಿಲೋ ಪಾವರ್ಟಿ ಲೈನ್ ಇರ್ತವೆ ಅಂದರೆ ಯಾರು ನಗ ಮಾತಿದ್ದು. ಆ್ಯಂಡ್ ಈ ಪ್ರಪೋಸಲ್ BJP ಗೌರ್ಮೆಂಟ್ ಇದ್ದಾಗಲೂ ಇತ್ತು. ಅಜಿತ್, ಇದನ್ನು 2 ಆರ್ಗ್ಯುಮೆಂಟ್ ದೃಷ್ಟಿಯಿಂದ ನೋಡಬೇಕಾಗತ್ತೆ ಅಥವಾ 2 ಆಯಾಮಗಳ ದೃಷ್ಟಿಯಿಂದ ನೋಡಬೇಕಾಗತ್ತೆ. 2023ರ ಚುನಾವಣೆಯಲ್ಲಿ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಏನು ಹೇಳಿ ಎಡಿಷ್ನಲ್ ವೋಟ್ಸನ್ನು ಗಿಟ್ಟಿಸ್ಕೊಂತು ಅಂದರೆ, ಪೊಲಿಟಿಕಲ್ ಪಾರ್ಟಿಗಳ ಒಂದು ಆರ್ಗ್ಯುಮೆಂಟ್ ಇರುತ್ತೆ ನೋಡಿ. ನಮಗೆ ಮ್ಯಾಂಡೇಟ್ ಸಿಕ್ಕಿದೆ ರೀ, ಹೌದು, ನಿಮಗೆ ಮ್ಯಾಂಡೇಟ್ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮ್ಯಾಂಡೇಟ್ ಯಾವುದಕ್ಕೆ ದೊರಕಿತ್ತು? ಆಗ ನಾವು 20 ಲಕ್ಷ BPL ದವ್ರನ್ನ ತೆಗಿತೀವಿ ಅಂತಕ್ಕಂಥದ್ದು ನೀವೇನು ಹೇಳಿದ್ರಿ? ಕಾಗವಾಡದ ಭಾಷಣ ಇದ್ದು ಚೆನ್ನಾಗಿ ನೆನಪಿದೆ ಎಲ್ರಿಗೂ. ಕಾಕಾ ಸಾಹೇಬ್ ಪಾಟೀಲ್ಗೂ ಫ್ರೀ, ಇನ್ನೊಬ್ಬಂಗೂ ಫ್ರೀ ಅಂತಕ್ಕಂಥದ್ದನ್ನು ನಿಪಾಣಿಯಲ್ಲಿ ಕಾಣುತ್ತದು. ಮೈಟ್ ಬಿ ಕಾಕಾ ಸಾಹೇಬಂಗೂ ಫ್ರೀ, ನಿಪಾಣಿ. ಅಲ್ಲಿ ಹೋಗಿ ನೀವು ಹೇಳಿದ್ರಿ ಇಲ್ಲ ಎಲ್ಲರಿಗೂ ನಾವು ಗ್ಯಾರಂಟಿ ಕೊಡ್ತೀವಿ ಅಂತಕ್ಕಂಥದ್ದನ್ನು. ಆಗ ನನಗನ್ಸುತ್ತೆ ನಾವು ಪತ್ರಕರ್ತರು ಮಾತ್ರ ಹೇಳ್ತಾ ಇದ್ವಿ ಹಿಂಗೆ ಎಲ್ಲರಿಗೂ ಗ್ಯಾರಂಟಿ ಕೊಡಬಾರ್ದು ಅಂತ. ಹೌದು, ನೀವು ಲೋಕಸಭಾ ಚುನಾವಣೆಯವರೆಗೆ ನಾವು BPL ಕಾರ್ಡನ್ನು ತೆಗಿತೀವಿ ಅಂತ ಹೇಳಿಲ್ಲ. ಯಾಕೆ? ನಮ್ಮ ವೋಟ್ ಬ್ಯಾಂಕ್ ನಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಈಗ ನೋಡಿ, ಸರ್ಕಾರಕ್ಕೆ ಇವತ್ತಿಲ್ಲ ನಾಳೆ ಈ ಬಿಸಿ ತಟ್ಟುತ್ತೆ ಅನ್ನೋದು ಎಲ್ಲರಿಗೂ, ಎಕನಾಮಿಸ್ಟ್ಗಳಿಗೂ ಗೊತ್ತಿತ್ತು, ನಮ್ಮಂಥ ಸಾಮಾನ್ಯ ಪತ್ರಕರ್ತರಿಗೂ ಗೊತ್ತಿತ್ತು, ಜನರಿಗೂ ಗೊತ್ತಿತ್ತು. ಬಿಸಿ ತಟ್ಟುತ್ತೆ, ಹಣಕಾಸಿನ ಬೊಕ್ಕಸದ ಮೇಲೆ ಒತ್ತಡ ಬೀಳುತ್ತೆ, ಇವೆಲ್ಲವೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಸರ್ಕಾರ ಇದಕ್ಕೂ ಉತ್ತರ ಕೊಡಬೇಕಾಗತ್ತೆ. ನೀವು BPL ಕಾರ್ಡನ್ನು ತೆಗಿರಿ, BPL ಕಾರ್ಡನ್ನು ತೆಗಿತಕ್ಕಂಥದ್ದು ಒಳ್ಳೆಯ ಪ್ರಕ್ರಿಯೆ, ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ನೀವು 23-24ರ ಚುನಾವಣೆಯಲ್ಲಿ ಯಾಕೆ ಸುಮ್ಮನೆ ಕುಳಿತ್ರಿ? ಹಾಗಾದರೆ ದಟ್ಸ್ ಪಾಲಿಟಿಕ್ಸ್ ಅಷ್ಟೇ. ಅಂದರೆ ನೀವು 100 ಬರ್ತಾ ಇರೋ ಸೀಟನ್ನು 136 ಮಾಡಿದ್ದು ಯಾವುದು? ಗ್ಯಾರಂಟಿಗಳು. ಆ ಗ್ಯಾರಂಟಿಗಳಲ್ಲಿ ಏನು ಹೇಳಿದ್ರಿ? ಎಲ್ಲರಿಗೂ ನಾವು ಫ್ರೀಯಾಗಿ ಕೊಡ್ತೀವಿ ಅನ್ನೋ ಕಾರಣಕ್ಕೆ ಓಟನ್ನು ಪಡೆದುಕೊಂಡ್ರಿ. 24ರಲ್ಲಿ ನಿಮ್ಗೆ ಅದು ವರ್ಕೌಟ್ ಆಗಲಿಲ್ಲ. ಯಾವ ಪ್ರಮಾಣದಲ್ಲಿ ವರ್ಕೌಟ್ ಆಗಬೇಕಿತ್ತು ವರ್ಕೌಟ್ ಆಗಲಿಲ್ಲ. ಈಗ ಸದ್ಯಕ್ಕೆ 3-3.5 ವರ್ಷಗಳ ಕಾಲ ನಿಮ್ಗೆ ಜನರಲ್ ಎಲೆಕ್ಷನ್ಸ್ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ನೋಡಿ BPL ಅನ್ನು ತೆಗೆಯೋದು ತೆಗಿಲೇಬೇಕಿತ್ತು, ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ಆದರೆ
ಸರ್ಕಾರಗಳು ಅಥವಾ ರಾಜಕೀಯ ಪಕ್ಷಗಳು ಚುನಾವಣೆ ಬಂದಾಗ ಯಾಕೆ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಸಾರಾಸಗಟ್ಟಾಗಿ ವೋಟ್ ಗಿಟ್ಟಿಸ್ಲಿಕ್ಕೆ ಮಾತ್ರ ಜುಮ್ಲಾ ಅನ್ನುವ ರೀತಿಯಲ್ಲಿ ಬಳಸ್ತವೆ. ಇದೇ ಕಾಂಗ್ರೆಸ್ಸು 15 ಲಕ್ಷ ಅಮಿತ್ ಶಾ ಜುಮ್ಲಾ ಅಂತಂದಾಗ ಯಾವ ರೀತಿಯ ರಿಯಾಕ್ಷನ್ ಮಾಡಿತ್ತು. ಈಗ ಇದು ಜುಮ್ಲಾ ಅಲ್ವಾ? ಜುಮ್ಲಾ ಇದು, ನೋ ಡೌಟ್. ಇದು ನೀವೀಗ ತೆಗಿತಾ ಇರ್ತಕ್ಕಂಥದ್ದು ಅಥವಾ 23-24ರಲ್ಲಿ ಹೇಳಿದ್ದು ಜುಮ್ಲಾ ಅಲ್ವಾ? ಅದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಆಯಾಮದ ದೃಷ್ಟಿಯಿಂದ ನೋಡಿದಾಗ ಈ ಗ್ಯಾರಂಟಿಗಳು ಏನು ಸಾರ್ವತ್ರೀಕರಣಗೊಳ್ತಾ ಇವೆ, ಇದರ ಒಂದು ರೀತಿ ಜನರಲೈಸೇಷನ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಿಜಕ್ಕೂ ಬಡವರಿಗೆ ಫಲ ಹೋಗಬೇಕಾದ್ರೆ ನೀವು ಅದರಲ್ಲಿರ್ತಕ್ಕಂಥ ಲೇಯರ್ಸ್ಗಳನ್ನು ತೆಗೆದು ಹಾಕದೆ ವಿಧಿಯಿಲ್ಲ. ಇಲ್ಲಾಂದರೆ ಇದನ್ನು ಲಾಂಗ್ ಟರ್ಮ್ ಮಾಡೋಕ್ಕಾಗಲ್ಲ. ಆಗಲ್ಲ. ಈಗ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ನೀವು ಲಾಂಗ್ ಟರ್ಮ್ ಮಾಡಬೇಕಾದ್ರೆ ನಿಜವಾದ ಫಲಾನುಭವಿಗಳನ್ನು ಗುರುತಿಸಲೇಬೇಕಾಗತ್ತೆ. ಬಟ್ ನನ್ನ ಪ್ರಶ್ನೆ ಅದೇ, ಇನ್ನೊಂದು ಆಯಾಮದ ದೃಷ್ಟಿಯಿಂದ ಯೋಚನೆ ಮಾಡಿದಾಗ, ಹಾಗಿದ್ರೆ ನೀವು 23ರಲ್ಲಿ ಏನು ಹೇಳಿದ್ರಿ? ವೋಟ್ ಬ್ಯಾಂಕ್ಗೋಸ್ಕರ ಹೇಳಿದ್ರಾ? 24ರಲ್ಲಿ ನಾವು ಅದನ್ನು ತೆಗೆಯಲ್ಲ ಅಂತ ಹೇಳಿದ್ರಿ. ಈಗ ಯಾಕೆ ಇಮಿಡಿಯೇಟ್ ತೆಗಿಬೇಕು ಅಂತ ಅನಿಸ್ತಾ ಇದೆ? ಯಾಕೆ ಅನ್ನಿಸ್ತಾ ಇದೆ ಅಂದರೆ ಬೊಕ್ಕಸದ ಮೇಲೆ ಒತ್ತಡ ಬೀಳ್ತಾ ಇದೆ. ಹಿಮಾಚಲ್ ಪ್ರದೇಶದ, ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇವತ್ತು ದಿಲ್ಲಿಯಲ್ಲಿ ಹಿಮಾಚಲ್ ಭವನ್ ಈಸ್ ಆನ್ ಆಕ್ಷನ್. ಅಲ್ಲಿ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಹಿಮಾಚಲ್ ಸರ್ಕಾರಕ್ಕೆ. ಅಜಿತ್, ಎಸ್, ಆ ರೀತಿಯ ಸ್ಥಿತಿ ಕರ್ನಾಟಕದಲ್ಲಿ ಬಂದರೂ ಬರಬಹುದು ಅಂತಕ್ಕಂಥ ಆತಂಕ ಸರ್ಕಾರಕ್ಕೂ ಇದೆ. ಸಾಲಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ, ಒತ್ತಡ ಬೀಳ್ತಾ ಇದೆ. ಹೀಗಾಗಿ 15% ತೆಗಿಬೇಕು, 20%. ಇದನ್ನು ಮೊದಲೇ ಹೇಳಿದರೆ ಇದನ್ನು 23 ಅಂದರೆ ನೀವು ಯಾವಾಗಲೂ ರಾಜಕೀಯ ಪಕ್ಷಗಳು ಅರ್ಹ ಫಲಾನುಭವಿಗಳಿಗೆ ತಿಂಗಳ 2,000 ಕೊಡ್ತೀವಿ, ಉಚಿತ ಬಸ್ ಕೊಡ್ತೀವಿ. ಚರ್ಚೆ ಮಾಡುವಾಗ ಏನು ಹೇಳ್ತಾರೆ? ಮ್ಯಾಂಡೇಟ್ ಸಿಕ್ಕಿದೆ ರೀ ನಮಗೆ ಅಂತ. ಹಾಗಿದ್ರೆ ಮ್ಯಾಂಡೇಟ್ ಯಾವುದಕ್ಕೆ ದೊರಕಿತ್ತು? 23ರ ಮ್ಯಾಂಡೇಟ್ ಯಾವುದಕ್ಕೆ ದೊರಕಿತ್ತು? ಆಗ ಹೇಳಬೇಕಿತ್ತು. ನಾನು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಸರ್ಕಾರ ಇರಲಿ, ಆಗ ನೀವು ಸ್ಪಷ್ಟವಾಗಿ ಹೇಳಬೇಕಿತ್ತು, ಇಲ್ಲಪ್ಪ ನಾವು BPLನಲ್ಲಿ 20% ಕಡಿಮೆ ಮಾಡ್ತೀವಿ, ನಾವು 1-2 ತಿಂಗಳು ಲೇಟ್ ಮಾಡ್ತೀವಿ. ಈಗ ನಡೆಸೋ ಎಕ್ಸಸೈಸ್ 23ರಲ್ಲೇ ಲೇಟ್ ಮಾಡಿ ಒಂದು ಸ್ವಲ್ಪ ಮಾಡಿದರೆ ಬೊಕ್ಕಸದ ಮೇಲೂ ಒತ್ತಡ ಬೀಳ್ತಾ ಇರಲಿಲ್ಲ, ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ತಾ ಇರಲಿಲ್ಲ. ಹಂತ ಹಂತವಾಗಿ ನೀವು ಒಪ್ಕೊಳ್ತಾ ಇದ್ರಿ. ನೋಡಿ, ಇಡೀ 1.5 ವರ್ಷ ನಾನು ನೀವು ಕುಳಿತು ಇದ್ರ ಬಗ್ಗೆ ಒಂದು 40-50 ಡಿಬೇಟ್ ಮಾಡಿದ್ದೀವಿ. ಅಲ್ಲ, ಮೊನ್ನೆ ಸಂಡೂರಿನಲ್ಲಿ ಮುಖ್ಯಮಂತ್ರಿಗಳನ್ನು ಕೇಳಿದ್ವಿ ನಾವು, ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಮಾಡ್ತೀರಾ ಅಂದ್ರೆ ಇಲ್ಲ ಅಂದರು. ಆಗೇನು ಹೇಳಿದರು? ಇಲ್ಲ, ನಾವು ಅಭಿವೃದ್ಧಿ ಕೆಲಸ ಕುಂಠಿತಗೊಳ್ತಾ ಇಲ್ಲ. ಈಗ ಈ ಎಕ್ಸಸೈಸ್ ಮಾಡುವ ಉದ್ದೇಶ ಏನು? ನೀವು ಎಕ್ಸಸೈಸ್ ಮಾಡಿ, ನೋಡಿ, ಅರ್ಹರನ್ನು ಗುರುತಿಸ್ಲಿಕ್ಕೆ ಯಾರ ವಿರೋಧ ಇದೆ. ಬಟ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಹೆಂಗೆ ನಡೆಯುತ್ತೆ, ಎಸ್, ಅದನ್ನೂ ಕೂಡ ನಾವು ಗಮನಿಸಬೇಕಾಗತ್ತೆ ಅನ್ಸುತ್ತೆ. ನಿಜ. ಬಟ್ ಇದು ಬೆಳಗಾವಿ ಅಧಿವೇಶನ ಆದಮೇಲೂ ವಿಷಯ ಚರ್ಚೆಗೆ ಬಿಡ್ಬೋದಾಗಿತ್ತು. ನನಗನ್ಸುತ್ತೆ ಅಜಿತ್, ಈಗ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ವಿಷಯ ಚರ್ಚೆ ಆಗಲಿ ಅಂತಕ್ಕಂಥದ್ದು ಕೂಡ ಸರ್ಕಾರದ ಇರಬಹುದು. ವಾಲ್ಮೀಕಿ ಮೂಡ ಹಗರಣಕ್ಕಿಂತ ಗ್ಯಾರಂಟಿ ಇದಾಗೋದು ಬಿಟ್ಟರು, ಇದು ವಕ್ಫ್ಕ್ಕಿಂತ ಈ ಚರ್ಚೆ ನಡೀಲಿ ಅಂತಕ್ಕಂಥದ್ದು ಕೂಡ ಸರ್ಕಾರದ ಮನಸ್ಸಿನಲ್ಲಿ ಇರಬಹುದು. ಆ ಕಾರಣದಿಂದ ಕೂಡ ಈ ವಿಷಯ ಈಗ ಹೊರಗಡೆ ಬಂದಿರಬೇಕು ಅಂತ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.